ಇನ್ನು ಮಳೆ ಅಬ್ಬರಕ್ಕೆ ಕಬಿನಿ ಡ್ಯಾಂ ನೀರಿನ ಮಟ್ಟ ಕೂಡ ಹೆಚ್ಚಳವಾಗಿದೆ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ರಿಲೀಸ್. ಮೈಸೂರು ಜಿಲ್ಲೆ ಬೀದಹಳ್ಳಿಯಲ್ಲಿರುವಂತಹ ಜಲಾಶಯ 25,000 ಕ್ಯೂಸೆಕ್ನಿಂದ 30,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಒಳಹರಿವು ಹೆಚ್ಚಳ ಆಗ್ತಾನೇ ಇದೆ. ಕಬಿನಿ ಜಲಾಶಯದಿಂದ 12,000ದಿಂದ 25,000 ಕ್ಯೂಸೆಕ್ ಹೊರಹರಿವಿದೆ. ನಮ್ಮ ಪ್ರತಿನಿಧಿ ರಾಮ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಾಮ್, ತಕ್ಕ ಮಟ್ಟಿಗೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ ಆತಂಕಕ್ಕೆ ರಾಜ್ಯದ ಜನತೆ, ಅದರಲ್ಲೂ ಕಾವೇರಿ ಕೊಳ್ಳದ ರೈತರು ಮತ್ತು ಜನರು ಆತಂಕಕ್ಕೀಡಾಗಿದ್ರು. ಆ ಸಮಸ್ಯೆಗೆ ಎಲ್ಲೋ ಒಂದು ಕಡೆ ಮಳೆಯೇ ಮುಕ್ತಿಯನ್ನ ಕೊಡ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಮಧುಶ್ರೀ, ಪ್ರಕೃತಿಯ ಇದಕ್ಕೆ ಉತ್ತರ ಕೊಟ್ಟಿರುವಂಥದ್ದು. ನಾನೀಗ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯ ಕಬಿನಿ ಜಲಾಶಯದ ಬಳಿ ಇದ್ದೇನೆ. ಇಲ್ಲಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಖಂಡಿತವಾಗಿಯೂ ಇಲ್ಲಿ ಬರ್ತಾ ಇರುವಂಥ ಒಂದು ರಮಣೀಯ ದೃಶ್ಯ ನೋಡೋದಕ್ಕೆ ಮಾತ್ರ ಸುಂದರವಾಗಿಲ್ಲ, ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಡ್ತಾ ಇರುವಂಥದ್ದು. ನಾನೀಗ ಕಬಿನಿ ಜಲಾಶಯದ ಮೊದಲನೇ ಗೇಟ್ನಲ್ಲಿದ್ದೇನೆ. ಅತ್ಯಂತ ರಭಸವಾಗಿ ಬರೋಬ್ಬರಿ 25,000 ಕ್ಯೂಸೆಕ್ ನೀರು ಹೊರಗೆ ಹರಿದು ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಈ ಎಲ್ಲ ನೀರು ಸಹ ತಮಿಳುನಾಡಿಗೆ ಹರಿದು ಹೋಗ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ TV9 ರಿಯಾಲಿಟಿ ಚೆಕ್ ಅನ್ನು ಮಾಡಿದಂಥ ಸಂದರ್ಭದಲ್ಲಿ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇದೇ ಕಾರಣಕ್ಕಾಗಿ ಜಲಾಶಯದಿಂದ ನೀರನ್ನು ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇದೀಗ ಕೇರಳದ ವಯನಾಡಿನಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಈ ಒಂದು ಜಲಾಶಯ ತುಂಬಿ ತುಳುಕ್ತಾ ಇದೆ. ಇದು ಮೊದಲನೇ ಗೇಟ್ ಅನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಭಾಗದಲ್ಲಿ ನಾವು ಬರ್ತಾ ಇರುವಂಥದ್ದು ಎರಡನೇ ಗೇಟ್. ಒಟ್ಟು ಕಬಿನಿ ಜಲಾಶಯದ 4 ಗೇಟ್ಗಳಿದೆ. 4 ಗೇಟ್ಗಳಿಂದಲೂ ಸಹ ನೀರನ್ನು ಹರಿಯ ಬಿಡಲಾಗ್ತಾ ಇದೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. TV9 ಅತ್ಯಂತ ಹತ್ತಿರದಿಂದ ಆ ಜಲಾಶಯದ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಆ ದೃಶ್ಯಗಳನ್ನ ತೋರಿಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ತಾವು ಹೇಳದಂತೆ ಪ್ರಕೃತಿ ಮಳೆ ಇದಕ್ಕೆ ಒಂದು ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಏನು ಎಲ್ಲ ಆತಂಕಗಳು ಎದುರಾಗಿತ್ತು, ಎಲ್ಲ ಆತಂಕಗಳು ಸಹ ಈಗ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸವನ್ನು ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಪಕ್ಷಗಳ ಸಭೆ ಏನಿದೆ ಅದರಲ್ಲೂ ಸಹ ಈ ವಿಚಾರವನ್ನು DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಜಲಾಶಯಗಳು ತುಂಬಿದ ನಂತರ ಖಂಡಿತವಾಗಿ ನೀರನ್ನು ಹೊರಭಾಗಕ್ಕೆ ಬಿಡಬೇಕು ಅಂತೇಳಿ ಕಬಿನಿ ಜಲಾಶಯವಂತೂ ಅತ್ಯಂತ ಚೇತೋಹಾರಿಕೆ ಆಗಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಒಳ ಹರಿವು ಇರೋದ್ರಿಂದಾಗಿ ಹೊರ ಹರಿವಿನ ಪ್ರಮಾಣ ಸಹ ಅಷ್ಟೇ ಇರುವಂಥದ್ದು. ಮನುಷ್ಯ ಧನ್ಯವಾದ ರಾಮ್. ಅನಿಲ್ ತಮ್ಮ ಮಾಹಿತಿಗಾಗಿ.